ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ. ಇಲ್ಲೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ನೀವು ಇಲ್ಲಿ ಗಮನಿಸಬಹುದು. ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಹೊಸಪೇಟೆಯಲ್ಲಿ ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆಯ ಒಂದು ದೂರವಾಣಿ ಸಂಖ್ಯೆಗೂ ನೀವು ಇಲ್ಲಿ ಗಮನಿಸಬಹುದು. ಆ ಒಂದು ಸಂಸ್ಥೆಯ ಇಮೇಲ್ ಐಡಿ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಒಂದು ನೇಮಕಾತಿ ಪ್ರಕಟಣೆಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ನಿಯಮಿತ ಹೊಸಪೇಟೆಯಲ್ಲಿ ಇದರ ಖಾಲಿ ಇರುವ ಕೆಳಕಂಡ ಹುದ್ದೆಗಳಿಗೆ ಇವರು ಆನ್ಲೈನ್ ಮುಖಾಂತರ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಸುಮಾರು 82 ಹುದ್ದೆಗಳಿಗೆ ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ಮೊದಲನೇದಾಗಿ ವ್ಯವಸ್ಥಾಪಕರು ಅಂದರೆ ಪ್ರಥಮ ದರ್ಜೆಯ ಸಹಾಯಕರು ವೇತನ ಶ್ರೇಣಿ 44,425ರಿಂದ 83,700ವರೆಗೆ ವೇತನ ಕೂಡ ನೀಡ್ತಾ ಇದ್ದಾರೆ. ಒಟ್ಟು 22 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ದ್ವಿತೀಯ ದರ್ಜೆಯ ಸಹಾಯಕ ಹುದ್ದೆಗೆ 34,100 ರೂಪಾಯಿ ವೇತನದಿಂದ 67,400 ರೂಪಾಯಿ ಒಂದು ವೇತನ ಕೂಡ ನೀಡ್ತಾ ಇದ್ದಾರೆ. ಒಟ್ಟು 28 ಹುದ್ದೆಗಳ ನೇಮಕಾತಿ. ವಾಹನ ಚಾಲಕರು ಒಂದು ಹುದ್ದೆ, ಅದೇ ರೀತಿಯಾಗಿ ಕಿರಿಯ ಸೇವಕರು 31 ಹುದ್ದೆಗಳಿಗೆ ಈ ಒಂದು ಸಂಸ್ಥೆಯು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ. ಒಟ್ಟು 82 ಹುದ್ದೆಗಳಿಗೆ ಈ ಒಂದು ಬಳ್ಳಾರಿ ಒಂದು ಬ್ಯಾಂಕು ಕೂಡ ಇಲ್ಲಿ ಒಂದು ಕೋಆಪರೇಟಿವ್ ಒಂದು ಬ್ಯಾಂಕ್ ಆಗಿದೆ. ಈ ಬ್ಯಾಂಕ್ನಲ್ಲಿ ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಆ ಸಂಸ್ಥೆಯ ಒಂದು ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ಆಯ್ಕೆ ಪ್ರಕ್ರಿಯೆ, ವಿದ್ಯಾರ್ಥಿ ನೋಡಿಕೊಂಡು ನೀವು ಈ ಕೆಳಗಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 6/4/2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6/5/2026ವರೆಗೆ ನಿಮಗೆ ಇವರು ಕಾಲಾವಕಾಶವನ್ನು ನೀಡ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು DCC ಬ್ಯಾಂಕಿನ ಒಂದು ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಮುಖಾಂತರವನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಹುಬ್ಬಳ್ಳಿ ಸರಕು ಸಾಗಾಣಿಕೆದಾರರ ಸಹಕಾರಿ ಪತ್ತಿನ ಸಂಘ ಹುಬ್ಬಳ್ಳಿಯಲ್ಲಿ ಕೂಡ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಆ ಸಂಸ್ಥೆ ಇಮೇಲ್ ನಂಬರ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಕೂಡ ಮಾರ್ಕೆಟಿಂಗ್ ಆಫೀಸರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಕಂಪ್ಯೂಟರ್ನಲ್ಲಿ ಜ್ಞಾನ ಹೊಂದಿದಂಥ ಅಭ್ಯರ್ಥಿಗಳನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಪದವಿ ಪ್ರಕಟಣೆಯಾದ 10 ದಿನ ಒಳಗಾಗಿ ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. ಮಾಡರ್ನ್ ರೆಸಿಡೆನ್ಸಿಯಲ್ ಕುಲವತಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ ನೋಡಿ. ಸೊರಳೇಪುರ HD ಕೋಟೆ ತಾಲೂಕು, ಮೈಸೂರು ಡಿಸ್ಟಿಕ್ 57114. ಈ ಒಂದು ಸಂಸ್ಥೆಯಲ್ಲಿ ಕೂಡ ಇವರು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನೋಡಬಹುದು PGT ಹುದ್ದೆಗೆ ನೇಮಕಾತಿಯಲ್ಲಿ ಕೂಡ ಕೆಮಿಸ್ಟ್ರಿ, ಕನ್ನಡ, ಹಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್ ಮತ್ತು ಕ್ವಾಲಿಫಿಕೇಶನ್ ನೋಡಬಹುದು ಮಾಸ್ಟರ್ ಡಿಗ್ರಿ ಆಗಿರಬೇಕು. ಅದೇ ರೀತಿಯಾಗಿ ಆಯಾ ಸಬ್ನಲ್ಲಿ B.Ed ಕೂಡ ಆಗಿರಬೇಕು. ನಂತರ ಇಲ್ಲಿ ಕೂಡ TGT ಹುದ್ದೆಗೆ ನೇಮಕಾತಿಯಲ್ಲಿ ಕೂಡ ಕನ್ನಡ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಹಿಂದಿ, ಸೈನ್ಸ್, ಮ್ಯೂಸಿಕ್, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇವರು ಫೀಮೇಲ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಬ್ಯಾಚುಲರ್ ಡಿಗ್ರಿ ಜೊತೆಗೆ B.Ed ಕೂಡ ಆಗಿರಬೇಕು. ನಂತರ ಕೂಡ ಇಲ್ಲಿ ಕೌನ್ಸಿಲರ್ ಹುದ್ದೆಗೆ ನೇಮಕಾತಿ, ಇದು ಕೂಡ ಫೀಮೇಲ್ಗೆ ನೀಡ್ತಾ ಇದ್ದಾರೆ. ಕ್ವಾಲಿಫಿಕೇಶನ್ ಮಾಸ್ಟರ್ ಡಿಗ್ರಿನಲ್ಲಿ ನೀವು ಫಿಸಿಕಾಲಜಿ ಆಗಿರಬೇಕು, ಕ್ಲಿನಿಕಲ್ ಫಿಸಿಕಲ್ ಆಗಿರಬೇಕು. 1 ಇಯರ್ ಡಿಪ್ಲೊಮಾ ಕೋರ್ಸ್ ಕೂಡ ನಿಮ್ಮಲ್ಲಿ ಇವರು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ಇವರು ನಿಮಗೆ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ಸ್ಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಡಾಕ್ಟರ್ ಹುದ್ದೆಗೆ ನೀವು MBBS ಆಗಿರಬೇಕು ಆಯಾ ಕ್ಷೇತ್ರದಲ್ಲಿ. ಲಾಸ್ಟ್ ಡೇಟ್ ನೋಡಬಹುದು 8/4/2026 ಒಳಗಾಗಿ ನೀವು ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ರವಾನಿಸಬೇಕಾಗುತ್ತದೆ. ಮಾಡ್ಕೊಳ್ತಾ ಇದ್ದಾರೆ. CR, ಇಂಟರ್, CA, MCOM ಆದಂಥ ಅಭ್ಯರ್ಥಿಗಳು 2 ರಿಂದ 5 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಮ್ಯಾನುಫ್ಯಾಕ್ಚರ್ ಮತ್ತು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಕೂಡ ನಿಮಗೆ ಇಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಅಂಥ ಅಭ್ಯರ್ಥಿಗಳಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜಾಬ್ ಕೂಡ ನೋಡಬಹುದು ಫುಲ್ ಟೈಮ್ ಜಾಬ್ ಆಗಿರುತ್ತದೆ. ಆಸಕ್ತ ಅಭ್ಯರ್ಥಿಗಳು ನಿಮ್ಮ ಒಂದು ರೆಸ್ಯೂಮನ್ನು ಕೂಡ ಸಂಸ್ಥೆ ಒಂದು ಇಮೇಲ್ಗೆ ನೀವು ಈ ಕೂಡಲೇ ರವಾನಿಸಬೇಕಾಗುತ್ತದೆ. ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡಿಗ್ರಿ ಮತ್ತು ಇಲ್ಲಿ NTC ಕೋರ್ಸ್ ಆಗಿರಬೇಕು. 3 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ನೋಡಬಹುದು. ಲಿಟಲ್ ಲಿಂಕ್ ಇಂಗ್ಲಿಷ್ ಮೀಡಿಯಂ ಪ್ರಿ ಸ್ಕೂಲ್ ನೋಡಬಹುದು. ಸಿದ್ಧಾರ್ಥ ವಿದ್ಯಾ ಸಂಸ್ಥೆ, ಲೋಹಿಯಾ ನಗರ್, ಲಾಸ್ಟ್ ಬಸ್ ಸ್ಟಾಪ್, ಗೋಕುಲ್ ರೋಡ್, ಹುಬ್ಬಳ್ಳಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ರೆಸ್ಯೂಮ್ ಕೂಡ ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ರವಾನಿಸಬೇಕಾಗುತ್ತದೆ. ಇಂಡಸ್ಟ್ರಿಯಲ್ ಲಿಮಿಟೆಡ್ ನೇಮಕಾತಿ ಮಾಡ್ಕೊಳ್ತಾ ನೋಡೋದು. ಅಕೌಂಟ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಒಟ್ಟು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೇಲ್ ಕ್ಯಾಂಡಿಡೇಟ್ ಅವರು ಮೊದಲ ಆದ್ಯತೆಯನ್ನ ನೀಡ್ತಾ ಇದ್ದಾರೆ. ಕ್ವಾಲಿಫಿಕೇಶನ್ BCom ಆಗಿರಬೇಕು. 2 ರಿಂದ 3 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಟ್ಯಾಲಿ ಮತ್ತು ಪ್ರೈಮ್ ಮತ್ತು GST ಬಗ್ಗೆ ಜ್ಞಾನ ಇರಬೇಕು. TDS, BRS ಮತ್ತು ಬುಕ್ ಕೀಪಿಂಗ್ ಮತ್ತು ಅಕೌಂಟಿಂಗ್ ರಿಲೇಟೆಡ್ ಎಂಟ್ರೆನ್ಸ್ ಮತ್ತು ಆಸ್ ಪರ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಕೂಡ ನಿಮ್ಮಲ್ಲಿ ಇವರು ಕೆಲಸವನ್ನು ಕೂಡ ನೀಡ್ತಾ ಇದ್ದಾರೆ. ಇಂಟರ್ವ್ಯೂ ನೋಡಬಹುದು 7/4/2026 ಟ್ಯೂಸ್ಡೇ 9
10:30 ಸಂಜೆ 6 ಗಂಟೆ ಒಳಗಾಗಿ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಸಂಕೇಶ್ವರ ಮಿನರಲ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಸೆಕೆಂಡ್ ಫ್ಲೋರ್ ಗಿರಿರಾಜ ಅನೆಕ್ಸ್ ಕ್ರಿಕೆಟ್ ಹೌಸ್ ಹುಬ್ಬಳ್ಳಿಯಲ್ಲಿ ಕೂಡ ನೇಮಕಾತಿ ಆಗುವಂಥ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಬಹುದು. ಸುರಭಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ LTD ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಸುರಭಿ ಸಹಕಾರಿ ಸಾಧನ ಥರ್ಡ್ ಕ್ರಾಸ್ ಅತ್ತಿಂಬ ರೋಡ್ CT B.Ed ಎಕ್ಸೆಕ್ಷನ್ಸ್ BSK ಸೆಕೆಂಡ್ ಸ್ಟೇಜ್ ಬೆಂಗಳೂರು 560070. ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಆ ಸಂಸ್ಥೆ ಇಮೇಲ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಈ ಒಂದು ಸಂಸ್ಥೆಯಲ್ಲಿ ಮ್ಯಾನೇಜರ್ ಹುದ್ದೆಗೆ ಒಟ್ಟು 3 ಹುದ್ದೆಗೆ ನೇಮಕಾತಿ ಮಾಡ್ಕೋತಾ ಇದ್ದಾರೆ. MCom ಅಥವಾ BCom ಆಗಿರಬೇಕು, ಅದೇ ರೀತಿ ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು, ಅದೇ ರೀತಿ ಲಾ ಬಗ್ಗೆ ಕೂಡ ಸ್ವಲ್ಪ ಜ್ಞಾನವನ್ನು ಹೊಂದಿರಬೇಕಾಗುತ್ತದೆ. ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದ್ದಾರೆ. ಏಜ್ ಲಿಮಿಟ್ ಕೂಡ ನೀವು ನೋಡ್ಕೊಂಡು ಅಲ್ಲಿ ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ದ ಪ್ರೆಸಿಡೆಂಟ್ ಸುರಭಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೂಡ ನೀವು ಇಲ್ಲಿ 15 ಒಳಗಾಗಿ ನೀವು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ವತಿಯಿಂದ ನೇಮಕಾತಿ BS ಕಲ್ಲೂರು ಲೇಔಟ್ ನಿಯರ್ ತಟ ಡಶ್ ಹಾಸ್ಪಿಟಲ್ ಬಿಹೈಂಡ್ ನ್ಯೂ ಕೋರ್ಟ್ ವಿದ್ಯಾನಗರ ಹುಬ್ಬಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಇಂಟರ್ವ್ಯೂ ಡೇಟ್ ನೋಡಬಹುದು 12/4/2026 ಸಂಡೇ 9 ಗಂಟೆಗೆ ನೇಮಕಾತಿಯನ್ನು ಮಾಡ್ಕೋತಾ ಇದೆ ಒಂದು ಸಂಸ್ಥೆಯು. ಇಲ್ಲಿ ನೋಡಬಹುದು ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ ಹುದ್ದೆಗಳಿಗೆ ನೇಮಕಾತಿ. MSc BSc B.Ed ಆಗಿರಬೇಕು. ಅದೇ ರೀತಿಯಾಗಿ ಇಂಗ್ಲಿಷ್, ಕನ್ನಡ, ಹಿಂದಿ, ಸೋಷಿಯಲ್ ಸೈನ್ಸ್ ಹುದ್ದೆಗೆ ನೇಮಕಾತಿ. MA BA B.Ed ಆಗಿರಬೇಕು. ಕಂಪ್ಯೂಟರ್ ಟೀಚರ್ MSc BSc CS ಆಗಿರಬೇಕು. ಮದರ್ ಟೀಚರ್ NTC D.Ed ಮತ್ತು ಎನಿ ಡಿಗ್ರಿ ಆದಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಟೀಚರ್ಗಳ ನೇಮಕಾತಿ BPED ಅಥವಾ MPED ಆಗಿರಬೇಕು. ಡಾನ್ಸ್, ಆರ್ಟ್, ಕ್ರಾಫ್ಟ್, ಪೇರೆಂಟ್ ಕೌನ್ಸಿಲರ್ ಮತ್ತು DTP ಹುದ್ದೆಗೆ ನೇಮಕಾತಿ. ಎನಿ ಡಿಗ್ರಿ ಕೂಡ ಇವರು ಕೇಳ್ತಾ ಇದ್ದಾರೆ. ಇದೊಂದು CBSE ಸ್ಕೂಲ್ ಆಗಿರುತ್ತದೆ. ಜೊತೆಗೆ ಇವರು ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಇವರು ಕೇಳ್ತಾ ಇದ್ದಾರೆ. ಅದೇ ರೀತಿ ಕಂಪ್ಯೂಟರ್ ಸ್ಕಿಲ್ ಕೂಡ ನಿಮಗೆ ಇಲ್ಲಿ ಇವರು ಕೇಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ಆ ಸಂಸ್ಥೆಯ ಒಂದು ಇಮೇಲ್ಗಾಗಲಿ ಇಲ್ಲಾಂದರೆ ಆ ಸಂಸ್ಥೆ ಒಂದು ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೋತಾ ಇದ್ರೆ ಒಂದು ಸಂಸ್ಥೆ ಕೆಂಗೇರಿ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಮಾಂಟೆಸರಿ ಟೀಚರ್ಸ್ಗಳ ನೇಮಕಾತಿ. ಪ್ರೈಮರಿ EVS ಹಿಂದಿ ಟೀಚರ್ಗೆ ನೇಮಕಾತಿ. ಹೈಸ್ಕೂಲಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಟೀಚರ್ಗಳ ನೇಮಕಾತಿ ಮಾಡ್ಕೋತಾರೆ. ಎಲಿಜಿಬಿಲಿಟಿ ನೋಡಬಹುದು. ಗ್ರಾಜುಯೇಟ್ ಮತ್ತು ಪೋಸ್ಟ್ ಗ್ರಾಜುಯೇಟ್ ಮತ್ತು B.Ed ಮತ್ತು M.Ed ಕೂಡ ಆಗಿರಬೇಕು. ನಂತರ ಇಲ್ಲಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ 2 ರಿಂದ 3 ವರ್ಷದ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಕೇಳ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ನೋಡಬಹುದು. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ 1 and 2 ಶಿವು ಲೇಔಟ್, ಮರಿಯಪ್ಪ ಪಾಳ್ಯ, ಕೆಂಗೇರಿ ರಿಂಗ್ ರೋಡ್, ಬೆಂಗಳೂರು 560056. ಈ ಒಂದು ಸಂಸ್ಥೆಯಲ್ಲಿ ಕೂಡ ನೀವು ಕಾರ್ಯನಿರ್ವಹಿಸಬಹುದು. ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇವರು ನಿಮ್ಮನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ಇದೇ ರೀತಿಯಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.